ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲಿ ನಾನು 2 ರೆಸಿಪಿ ಜೊತೆಗೆ ಬಂದೀನಿ. ಒಂದೇನಪ್ಪ ಅಂತಂದ್ರೆ ಬೀನ್ಸ್ದು ಸಾಗು, ಸಿಂಪಲ್ ಸಾಗು ಇದು. ಹಾಗೆ ಮತ್ತು ರಾಗಿ ದೋಸೆ. ರಾಗಿ ದೋಸೆನೂ ಇಷ್ಟು ಸಿಂಪಲ್ ಆಗಿದೆ. ಇದು ಒಂದು ಪಾತ್ರೆ ತಗೊಂಡ್ಬಿಟ್ಟು ನಾನು ಇಲ್ಲಿ 2 ಬಟ್ಲು ರಾಗಿ ಹಿಟ್ಟು ಹಾಕೋತಿದ್ದೇನೆ. ನಾನು ಜಾಸ್ತಿ ಹಾಕೋತಿದ್ದೇನೆ ರಾಗಿ ಹಿಟ್ಟನ್ನು, ಸಮವಾಗಿ ತೊಗೊಂಡಿಲ್ಲ, ಜಾಸ್ತಿ ತೊಗೊಂಡಿದ್ದೇನೆ, ನೋಡ್ತಾ ಇದ್ದೀರಿ. ಹಾಗೆ ಇಲ್ಲಿ ಅರ್ಧ ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಪಟ ಅಂತ ಮಾಡ್ಕೊಂಡ್ಬಿಡ್ಬೋದು ನಾವು ಟಿಫಿನಿಗೆ ಬೇಗ. ಬೆಳಗ್ಗೆ ಏನಪ್ಪ ಮಾಡೋದು ಅಂತಂದಾಗ ರಾಗಿ ಬೇರೆ ಒಳ್ಳೆಯದು ಹೆಲ್ತಿಗೆ. ಅಕ್ಕಿಗೆ ಟಿಫಿನ್ ತಿನ್ನಲ್ಲ ಅಂದರಿಗೆ. ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಮತ್ತು ಒಂದು ಚಿಟಿಕೆ ಅಷ್ಟೇ ಸೋಡಾ ಹಾಕ್ಕೊಳ್ರಿ. ಒಂದು ಬಳ್ಳಿಂದ ನಾವು ಹಿಂಗೇನು ತೆಗಿತಾವಲ್ಲ ಅಷ್ಟೇ ಚಿಟಿಕೆ ಸೋಡಾ ಹಾಕ್ಕೊಳ್ರಿ. ಹಾಗೆ ಇಲ್ಲಿ ಘಮ ಘಮ ಬರುತ್ತೆ ಮತ್ತು ವಾಸನೆ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ನಾನು ಜೀರಿಗೆನ ಕೈಯಲ್ಲಿ ತಿಕ್ಕಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ನೀವು ಜೀರಿಗೆ ಹಾಕ್ಕೊಳ್ರಿ, ಇಲ್ಲ ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಹಾಗೆ ಈಗ ನೀರು ಹಾಕ್ಕೊಂಡ್ಬಿಟ್ಟು ನಾನು ಒಂದು ಸ್ವಲ್ಪ ಗಂಟಿಲ್ದಂಗೆ ನಾವು ಇಲ್ಲಿ ಕಲಿಸ್ಬೇಕು. ಫಸ್ಟಿಗೆ ನೀವು ಗಟ್ಟಿ ಕಲಿಸ್ಕೋತ ನೀವು ನಿಧಾನಕ್ಕೆ ನೀರು ಹಾಕ್ಕೋತಾ ಬಂದ್ರೂ ಬರುತ್ತೆ. ಇದು ಬೇಕಾ ಏನಪ್ಪ ಅಂದರೆ ಇದು ಮಿಕ್ಸ್ ಮೇಕರ್ ಬೇಕು ಅಂತಲೇ ಏನಿಲ್ಲ, ಕೈಲೇನೂ ಮಾಡ್ಕೋಬೋದು. ಬಟ್ ಇದರಿಂದ ಬೇಗ ಈಜಿ ಆಗುತ್ತೆ. ಇದರಲ್ಲಿ ಕಲಿಸ್ಬಿಟ್ರೆ ಗಂಟು ಆಗಂಗಿಲ್ಲ, ಲೂಮ್ಸ್ ಏನು ಉಳಿಯಂಗಿಲ್ಲ. ನೀವು ಟ್ರೈ ಮಾಡಿರಿ. ನೀರು ಹಾಕೋ ಸ್ವಲ್ಪ ನೀರು ಹಾಕೋತಾ ಕಲಿಸಿದ್ರೆ ಏನು ತೊಂದರೆ ಇಲ್ಲ. ರಾಗಿ ಅಂತೂ ರಿಚ್ ಐರನ್ ಕಂಟೆಂಟು ಮತ್ತು ಕ್ಯಾಲ್ಸಿಯಮ್ಮು, ಬೋನ್ ಹೆಲ್ತಿಗೂ ಕೂಡ ಒಳ್ಳೆಯದು. ನಿಮಗೆಲ್ಲ ಗೊತ್ತಿರುತ್ತೆ. ರಾಗಿ ಎಲ್ಲ ಜಾಸ್ತಿ ಯೂಸ್ ಮಾಡಬೇಕು, ಮಾಡಿರಿ. ನಾನು ಕೂಡ ವಾರದಲ್ಲಿ 1-2 ಸಲ ಅಂದ್ರೂ ನಾನು ಯೂಸ್ ಮಾಡಿರ್ತೇನೆ ಇದನ್ನು ರಾಗಿನ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿರಿ. ಇವಾಗ ನೀರು ಸ್ವಲ್ಪ ಹಾಕೋತಾ ಬಂದಂಗೆ ಇದು ನೋಡಿರಿ ಚೆನ್ನಾಗಿ ಒಂದು ಸ್ವಲ್ಪ ಗಂಟಿಲ್ದಂಗೆ ಚೆನ್ನಾಗಾಯಿತು. ಇದು ದೋಸೆ ಹದದ ಹಿಟ್ಟಿಗೆ ನೀವು ಮಾಡ್ಕೊಳ್ರಿ. ಮಾಡ್ಕೊಂಡು ಇದೇನು ನೆನಿಬೇಕಂತಿಲ್ಲ, ಪಟ್ ಅಂತಂದು ಹೇಳಿ ನೀವು ಮಾಡ್ಕೊಂಬಿಡ್ಬೋದು ಡೈರೆಕ್ಟಾಗಿನ. ಆದರೆ ಇಲ್ಲಿ ಇದಕ್ಕೆ ಸಾಗು ಮಾಡ್ಕೋತಾ ಇದ್ದೀನಲ್ಲ, ಒಂದೇನಾರ ಕಾಂಬಿನೇಷನ್ ಪಲ್ಯ ಬೇಕಲ್ವಾ ಈ ರಾಗಿ ದೋಸೆಗೆ. ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಹಸಿ ಕಡಲೆ ಹಿಟ್ಟನ್ನು ನಾನು ಬಟ್ಟಲಲ್ಲಿ ಪೇಸ್ಟ್ ಮಾಡಿ ಕಲಸಿಡ್ಕೊಂಡೆ, ನೋಡಿದ್ರಿ ನೀವು. ಹಾಗೆ ಮತ್ತು ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಬಿಟ್ಟು ಇದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಾಗೆ ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಸ್ಟ್ರಾಂಗ್ ಹಾಕ್ಕೊಂಡು ಮಾಡ್ಕೊಳ್ರಿ. ಇದು ಸಖತ್ತಾಗಿರ್ತೈತಿ ನೋಡ್ರಿ. ನೀವು ಇದನ್ನು ಮಾಡ್ಕೊಂಡು ಒಂದ್ಸಲ ತಿಂದರೆ ಅಂದರೆ ಪದೇ ಮಾಡ್ಕೊತೀರ, ಅಷ್ಟು ಚೆನ್ನಾಗಿರ್ತೈತಿ. ನಾನು ಹೇಳೋದಲ್ಲ, ನೀವು ಮಾಡ್ಕೊಂಡು ತಿಂದರೆ ಅದು ಗೊತ್ತಾಗುತ್ತೆ. ಭಾಳ ಅಂದರೆ ಭಾಳ ಚೆನ್ನಾಗಿರ್ತೈತಿ. ಹಾಗೆ ಇಲ್ಲಿ ನಾನು ಏನಂದ್ರೆ ಇದು ಈರುಳ್ಳಿ ಅದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ನಾನು. ಆಮೇಲೆ ಇದು ನಾನು ಇಲ್ಲಿ ಬೀನ್ಸನ್ನು ನಾನು ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಅದನ್ನು ನಾನು ಒಂದು ವಿಶಿಲ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ವಿಸಿಲ್ ಬರೋ ಅಷ್ಟೊತ್ತಿಗೆ ನಾನು ಇಲ್ಲಿ ಫ್ರೈ ಮಾಡ್ಕೊಂಡಲ್ಲ, ನಾನು ಬೀನ್ಸ್ ಕುದಿಸ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಸ್ವಲ್ಪ ನಾನು ಮಸಾಲ ಪುಡಿ ಎಲ್ಲ ಹಾಕ್ತೀನಿ, ನೀವು ನೋಡ್ಕೊಳ್ರಿ. ನಾನು ಲಾಸ್ಟಿಗೆ ಇವಾಗ ಕರಿಬೇವಿನ ಸೊಪ್ಪು ಹಾಕಿದೆ ನಾನು. ಹಾಗೆ ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಮಸಾಲ ಪುಡಿ ಹಾಕಿದ್ದೆ ನಾನು, ಚಿಕ್ಕ ಸ್ಪೂನ್ ಇದೆ, ಅದರಲ್ಲಿ ನಾನು ಅರ್ಧ ಸ್ಪೂನ್ ಮಸಾಲ ಪುಡಿ ಹಾಕ್ಕೊಂಡಿದ್ದೇನೆ, ಗರಂ ಮಸಾಲ ಪೌಡ್ರನ್ನ. ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದಿದ್ದು, ನನ್ನ ವಿಡಿಯೋದಲ್ಲಿದೆ, ಬೇಕಂದ್ರೆ ಚೆಕ್ ಮಾಡ್ಕೋಬೋದು. ನಾನು ಇಷ್ಟೇ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಾ ಪೌಡ್ರ್ ಮಿಕ್ಸ್ ಆಗಿರೋದು, ಅದನ್ನು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಇದು ಹಾಕಿದ್ರಲ್ಲ, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ರಿ. ಬೇಕಂದ್ರೆ ನಿಮಗೆ ಹಸಿಮೆಣಸಿನ್ಕಾಯಿ ಎಲ್ಲ ಖಾರ ಕಡಿಮೆ ಐತಿ ಅಂತಂದ್ರೆ. ಏನಿಲ್ಲ, ಸಿಂಪಲ್ಲಾಗಿ ಮಾಡೋದ್ರಿಂದ ನೀವು ಏನೋ ಒಂದಿಲ್ಲ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರ್ತದೆ ಸಾಗು. ಹಾಗೆ ವೆಜಿಟೇಬಲ್ ತಿಂದಂಗೆ ಆಗುತ್ತಲ್ಲ, ಅದ್ರ ಸಂಬಂಧ ವೆಜಿಟೇಬಲ್ ಜಾಸ್ತಿ ತಿನ್ನಬೇಕಪ್ಪ ಅಂತಂದ್ರೆ ಈ ಥರದ್ದೆಲ್ಲ ಒಂದು ಐಡಿಯಾ ಉಪಯೋಗಿಸ್ಬಿಟ್ಟು ಮಾಡಬೇಕು. ನಾನಂದ್ರೂ ಒಂದು ಸಲ ಮಾಡಿದ ಮೇಲೆ ನಾನು ಟೇಸ್ಟ್ ಗೊತ್ತಾದ ಮೇಲೆ ನಾನು ಪದೇ ಮಾಡ್ತಿದ್ದೀನಿ. ಚಪಾತಿ ಪುರಿಗೂ ಕೂಡ ತುಂಬ ಚೆನ್ನಾಗಿರ್ತೈತಿ ಇದು. ಹಾಗೆ ಸಿಂಪಲ್ಲಾಗಿ ಒಂದು ರೈಸ್ ಮಾಡ್ಕೊಂಡ್ಬಿಟ್ಟು ಆ ರೈಸ್ಗೂ ಊಟ ಮಾಡ್ಬೋದು. ನಾನು ಇಲ್ಲಿ ನೋಡಿರಿ, ನಾನು ಹೇಳಿದ್ನಲ್ಲ ನಿಮಗೆ, ಬೀನ್ಸ್ ಎಲ್ಲ ನಾನು ಇಲ್ಲಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ನಾನು ನೀರೇನು ತೆಗೆದಿಲ್ಲ, ಸ್ವಲ್ಪ ನೀರು ಹಾಕಿ ಕುದಿಸಿದ್ರು ಕೂಡ ಅದೇ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇನ್ನೂ ನೀರಿನ ಕ್ವಾಂಟಿಟಿ ಬೇಕಾಗುತ್ತೆ ಇದಕ್ಕೆ. ಸಾಗು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡು ಅಷ್ಟು ಹಾಕೋಬೇಕಲ್ವ. ಅದ್ರ ಸಂಬಂಧ ನಾನು ಇಲ್ಲಿ ಯಾವ ನೀರು ಚೆಲ್ಲಿಲ್ಲ, ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇನ್ನೂ ಎಷ್ಟು ನೀರು ಬೇಕು ನೋಡ್ರಿ, ಅಷ್ಟು ನೀರು ನೀವು ಸೇರಿಸ್ಕೊಳ್ರಿ. ಹದವಾಗಿ ನೋಡ್ಕೊಂಡು ಹಾಕ್ಕೊಳ್ರಿ ನೀರು. ಯಾಕಪ್ಪ ಅಂತಂದ್ರೆ ಇದು ಕನ್ಸಿಸ್ಟೆನ್ಸಿ ಬಹಳ ತೆಳ್ಳಗಾದ್ರೂ ತಿನ್ನೋಕ್ಕಾಗಲ್ಲ, ಗಟ್ಟಿ ಆದರೂ ತಿನ್ನೋಕ್ಕಾಗಂಗಿಲ್ಲ. ಆಮೇಲೆ ಇದು ಲಿಕ್ವಿಡ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಂಗಿಲ್ಲ, ಅಲ್ಲೊಂದು ಚಿಲ್ಲಾಳ ಆಗುತ್ತೆ ಅಂತಂದು ಹೇಳಿ ನಾನೇನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಹಸಿ ಕಡಲೆ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಕಲಿಸ್ಬಿಟ್ಟಿಟ್ಟಿದ್ದೀನಿ. ಅದನ್ನು ಆವಾಗ ತೋರಿಸಿದ್ನಲ್ಲ ಫಸ್ಟಿಗೆ, ಅದನ್ನು ಇವಾಗ ಕುದಿಬೇಕಾದ್ರೆ ಬಿಟ್ಬಿಡ್ತೀನಿ. ತುಂಬ ಚೆನ್ನಾಗಾಗ್ತದೆ ಅದು ಟೇಸ್ಟ್ ಲುಕ್ಕ ಬೇರೆ ಕೊಡ್ತೈತಿ. ಭಾಳ ಚೆನ್ನಾಗಿತ್ತು ರಾಗಿ ದೋಸೆ ಜೊತೆಗೆ ಮಾತ್ರ. ಸೂಪರ್ ಕಾಂಬಿನೇಷನ್ ರಾಗಿ ದೋಸೆ ಇದು ಬೀನ್ಸ್ ಸಾಗು. ಸಿಂಪಲ್ ಬೀನ್ಸು, ಇವಾಗ ಬೀನ್ಸ್ ಚೆನ್ನಾಗಿ ಸಿಗ್ತದೆ ಮಾರ್ಕೆಟಲ್ಲಿ ಎಳೆಯೋದು. ತಗೊಂಬಂದು ಈ ಥರ ಮಾಡ್ಕೊಂಡು ನೋಡ್ರಿ. ಬರೀ ಚಪಾತಿಗೆ ಮಾಡಿರಿ ಸಿಂಪಲ್ಲಾಗಿ. ನಾನು ಬರೀ ನೀವು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರಲ್ಲ ಅಂತ ಅನ್ಕೋಬೇಡ್ರಿ, ಮಾಡಿದ ಮೇಲೆ ಗೊತ್ತಾಗೋದು ಅಷ್ಟು ಚೆನ್ನಾಗಿರ್ತೈತಿ. ನೋಡ್ಕೊಳ್ರಿ, ಒಂದ್ಸಲ ಟೇಸ್ಟ್ ಮಾಡಿರಿ. ಕುದಿತಾ ಇರಬೇಕಾದ್ರೆ ನೋಡ್ರಿ, ನಾನು ಇದನ್ನು
ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಆ ಹಿಟ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ರಿ, ಇಲ್ಲಾಂದ್ರೆ ಒಂದೊಂದು ಕಡೆ ಉಳಿದು ಬಿಡ್ತದೆ ಅದು, ಆಮೇಲೆ ಗಟ್ಟಿ ಹಾಕ್ಯಂತ ಹೋಗ್ತದೆ. ಹಾಗಾಗಿ ನೀವು ನೀರು ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ರಿ. ಹಿಟ್ಟು ಸ್ವಲ್ಪ ಕಲಿಸ್ಕೊಳ್ರಿ, ಒಂದು ಸಣ್ಣ ಸ್ಪೂನ್ ಅಷ್ಟು, ಟೇಬಲ್ ಸ್ಪೂನ್ ಅಷ್ಟು, ಅಂದ್ರೆ ಸರಿ ಹೋಗುತ್ತೆ. ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಹಾಕಿಬಿಟ್ಟೆ ನಾನು. ಇಷ್ಟು ಘಮ 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 ವಾಸನೆ ಬರ್ತಾ ಇದೆ ಗೊತ್ತಾ. ಬೀನ್ಸ್ ಕುದಿಸ್ದಾಗನೇ ವಿಸಿಲ್ ಬಂದಾಗನೇ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು. ಇವಾಗೂ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಮನೆಯವ್ರು ಒಳಗೆ ಬಂದುಬಿಟ್ಟು ಏನು ಮಾಡ್ತಾ ಇದೆಯಾ ಅಂತಂದೇಳಿ ಕೇಳಿದ್ರು. ಅಷ್ಟೇ ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ಒಂದು ಸೈಡ್ ಎತ್ತಿಟ್ಬಿಟ್ಟು ನಾನು ಇಲ್ಲಿ ರಾಗಿ ದೋಸೆನೂ ಮಾಡ್ಕೊತೀನಿ, ನಿಮಗೆ ತೋರಿಸ್ತೇನೆ ನೋಡಿ. ಈ ಥರ ರಾಗಿ ದೋಸೆ ಮಾಡಿಬಿಟ್ಟು ನಾವು ಇದು ಸಾಗು ತಗೊಂಡು ಆಫೀಸ್ಗೂ ಒಯ್ಬೋದು, ಮಕ್ಕಳಿಗೆ ಕಟ್ಬೋದು, ತುಂಬ ಇಷ್ಟಪಡ್ತಾರೆ. ಈ ದೋಸೆ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ. ನನಗೆ ಟೈಮ್ ಇರಲಿಲ್ಲ, ನನಗೆ ಹೋಗೋ ಅರ್ಜೆಂಟ್ ಇರುತ್ತಲ್ಲ ಬೆಳಗ್ಗೆ, ನಾನು ಹಂಗೆ ಅರ್ಜೆಂಟ್ ಹರಿ ಮಾಡ್ಕೊಂಡಿದ್ದೀನಿ. ನೀವು ಸಮಾನದಿಂದ ನಿಧಾನಕ್ಕೆ ಮಾಡ್ಕೊಳ್ರಿ, ಎಷ್ಟು ತಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು, ಕ್ರಿಸ್ಪಿಯಾಗಿರ್ತಾವೆ. ಸಿಂಪಲ್ ಹಿಟ್ಟು ಕಲಿಸ್ಬಿಟ್ಟು ರಾಗಿ ಹಿಟ್ಟು ಇದ್ದು ಬಿಟ್ಟರೆ ಸಾಕು ನೋಡಿರಿ. ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಇದ್ದರೆ, ಅಕ್ಕಿ ಹಿಟ್ಟಿಲ್ದಲ್ಲಿ ಒಂದು ಸ್ವಲ್ಪ ಅಷ್ಟೇ, ನಾ ಅಕ್ಕಿ ಹಿಟ್ಟಿದ ಪ್ರಮಾಣ ಎಷ್ಟು ಹಾಕಿದ್ದೆ ನೋಡಿರಿ ಅಷ್ಟೇ ಚಪಾತಿ ಹಿಟ್ಟು ಹಾಕೋಬೋದು, ಅದು ಚೆನ್ನಾಗಿ ಬರ್ತಾವೆ, ಭಾಳ ಚೆನ್ನಾಗಿ ಬರ್ತಾವೆ. ನಾನಂದ್ರೂ ಅರ್ಜೆಂಟಿಗೆ ಇದೇ ಥರ ಮಾಡ್ತೀನಿ. ಬಟ್ ಅವಾಗೆಲ್ಲ ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಇದೆಲ್ಲ ಮಾಡ್ತಿದ್ದೆ. ಈಗ ಸಾಗು ಕಾಂಬಿನೇಷನ್ ಅಂದರೂ ಸಿಕ್ಕಾಬಟ್ಟೆ ಚೆನ್ನಾಗೈತಿ. ಮತ್ತು ಇದು ಮೇಲಾರ್ದಂಗೆ ಆಗುತ್ತಪ್ಪ ಅಂತಂದು ಹೇಳಿಬಿಟ್ಟು ನಾನು ಸ್ವಲ್ಪ ದಪ್ಪ ಹಾಕಿದ್ರಿಂದ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಮೇಲ್ಗಡೆ ಮುಚ್ಚಿದ್ದೀನಿ. ನೀವು ಆ ಥರ ಮುಚ್ಕೊಂಡ್ರೂ ಕೂಡ ಮೇಲಾರ್ದಂಗೆ ಆಗಲ್ಲ. ಒಂದು ಸೈಡ್ ತಿನ್ನಬೇಕು ಅಂತಂದ್ರೆ, ಒಂದೇ ಸೈಡ್ ಬೇಯಿಸ್ಕೊಂಡು ತಿನ್ಬೇಕಂದ್ರೆ ಮೇಲ್ಗಡೆ ಮುಚ್ಚಿರು ಚೆನ್ನಾಗಿರುತ್ತೆ. ಇಲ್ಲಪ್ಪ ಬೇಡ ಅಂತಂದು ಹೇಳಿದ್ರೆ ನೀವು ಟರ್ನ್ ಮಾಡ್ಕೊಂಡು ಹಾಕೋತೀವಿ ಅಂತಂದ್ರೆ ಆ ಮೇಲ್ಗಡೆ ಮುಸ್ಲೇಬೇಕಾಗತ್ತೆ, ಇಲ್ಲಾಂದ್ರೆ ಮೇಲಾರ್ದಂಗೆ ಆಗ್ತವೆ ಇವು ರಾಗಿ ದೋಸೆ. ನೋಡಿರಿ ಎಷ್ಟು ಚೆನ್ನಾಗಿ ಇದು ವೈಟ್ ಆಗಿದ್ದಿಲ್ಲ, ಅದು ಕ್ರಿಸ್ಪಿ ಭಾಗ ಅದು ಆ್ಯಕ್ಚುಲಿ. ನೋಡಿರಿ ನಾನು ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂತು ಗೊತ್ತಾ. ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ನೀವು, ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ನಾನು ಅರ್ಜೆಂಟ್ಲೇ ಮಾಡ್ತಾಯಿದ್ದೀನಿ, ಅರ್ಜೆಂಟ್ಲಿ ತೆಗಿತಾ ಇದ್ದೀನಿ. ಅದ್ರ ಸಂಬಂಧ ನಾನು ಸ್ವಲ್ಪ ಕಟ್ ಮಾಡೋದು ಅದು ಮಾಡ್ತಾಯಿದ್ದೀನಿ. ಏನಿಲ್ಲ, ಚೆನ್ನಾಗಿ ಬರ್ತಾವೆ. ನೋಡ್ಕೊಳ್ರಿ, ಒಂದ್ಸಲ ಟ್ರೈ ಮಾಡಿರಿ ನೀವು, ನಿಮಗೆ ಗೊತ್ತಾಗುತ್ತಾ ಹೇಗೆ ಬರುತ್ತೆ ಅಂತಂದೇಳಿ. ಮತ್ತು ಆಫೀಸಿಗೆ ಹೋದಾಗ, ಮಧ್ಯಾಹ್ನ ಟಿಫಿನಿಗೆ ಹೋದಾಗ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿರ್ತವೆ ರಾಗಿ ದೋಸೆಲ್ಲ ತಿನ್ಬೋದು. ಮತ್ತು ಇದು ಉದ್ದಿನಬೇಳೆ ಎಲ್ಲ ಹಾಕದೇ ಇರೋದಕ್ಕೆ ಯಾವುದು ನೀರಡಿಕೆ, ಆಯಾಸ ಯಾವುದೂ ಆಗಂಗಿಲ್ಲ. ಹಾಗೆ ಮತ್ತೆ ನೆಕ್ಸ್ಟ್ ಇದೇ ಥರನೇ ನಾನು ದೋಸೆನ ಮಾಡ್ಕೊಂಡೆ ನಾನು. ನನಗಂತೂ ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ಕೂಡ ಅಷ್ಟೇ ಇಷ್ಟಪಟ್ಟರು. ನೀವು ನಿಮ್ಮ ಮನೆಯವ್ರಿಗೂ ನೀವು ಎಲ್ಲ ಇಷ್ಟಪಡಬೇಕು ಅಂದರೆ ಈ ಥರದ್ದೊಂದು ಟಿಫಿನ್ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಾನು ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಇದ್ದೀನಿ, ಅಲ್ಲಿ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಿ